ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನಡೆಯಲ್ಲ. ಆದ್ರೂ ಎಲಿಮಿನೇಷನ್ ನಡೆಯುತ್ತೆ. ಒಬ್ಬ ಸ್ಪರ್ಧಿ ಮನೆಯಿಂದ ಹೊರಗೆ ಹೋಗ್ತಾರೆ. ಆ ಸ್ಪರ್ಧಿ ಅಶ್ವಿನಿ ಗೌಡ. ಈ ಸಲ ವೋಟಿಂಗ್ ಲೈನೇ ಓಪನ್ ಆಗಿಲ್ಲ, ಅದೆಂಗ್ ಎಲಿಮಿನೇಷನ್ ಆಗ್ಬಿಡತ್ತೆ ಅಂತ ಅನ್ಕೋತಾ ಇರ್ತೀರಾ? ಎಸ್, ನಿಜ. ಈ ವಾರ ಖಂಡಿತವಾಗ್ಲೂ ಎಲಿಮಿನೇಷನ್ ಅನ್ನೋದು ಇಲ್ಲ. ಆದ್ರೆ ಪ್ರತಿ ಸೀಸನ್ ನಲ್ಲೂ ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡಿ ಚಮಕ್ ಕೊಡೋದು ಬಿಗ್ ಬಾಸ್ ಮನೆಯಲ್ಲಿ ಹೊಸದೇನಲ್ಲ ಅಲ್ವಾ? ಅದೇ ಕಾನ್ಸೆಪ್ಟ್ ಅನ್ನ ಈ ವಾರ ಬಿಗ್ ಬಾಸ್ ಅಪ್ಲೈ ಮಾಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆಗಿದೆ. ಕೆಲವು ಸೀಸನ್ಗಳಲ್ಲಿ ಬಿಗ್ ಬಾಸ್ ವೇದಿಕೆಯನ್ನ ಅವರು ಕೊಟ್ಟಿರೋ ಅವಕಾಶವನ್ನ ಯಾವ ಸ್ಪರ್ಧಿ ತಮಗೆ ಕೆಪಾಸಿಟಿ ಇದ್ದೂ ಕೂಡ ಲೈಟ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸಿರುತ್ತೋ ಅಂತ ಸ್ಪರ್ಧಿಗಳಿಗೆ ಎಲಿಮಿನೇಷನ್ ಅನ್ನೋ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಎಚ್ಚರಿಸೋ ಅಂತದ್ದು ನಡೆದಿರುತ್ತೆ. ಇನ್ನು ಕೆಲವು ಸ್ಪರ್ಧಿಗಳು ನಾನೇ ರಾಜ, ನಾನೇ ರಾಣಿ, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡು ಇರುವಂತವ್ರು ಇರ್ತಾರೆ. ಅಂಥವರಿಗೆ ಎಲಿಮಿನೇಷನ್ ಅನ್ನೋ ಬಿಸಿ ಮುಟ್ಟಿಸಿ ಜಾಗೃತಿ ಮೂಡಿಸೋದು, ಇದೊಂಥರ ಅನಸ್ತೇಷಿಯಾ ಕೊಟ್ಟು ಆಪರೇಷನ್ ಮಾಡುವಂತ ಪ್ರಕ್ರಿಯೆ. ಹಾಗೆ ಎಲಿಮಿನೇಟ್ ಮಾಡೋದು ಮತ್ತೆ ಸೇವ್ ಮಾಡಿ ಕಾಷನ್ ಕೊಡೋದು, ಅಂದ್ರೆ ಎಚ್ಚರಿಕೆ ಕೊಡೋದು. ಈ ವಾರ ಅಶ್ವಿನಿ ಗೌಡ ಹಾಗೇನೆ ಜಾನ್ವಿ ಇಬ್ರು ಬೆರ್ರಿ ನಾಮಿನೇಟ್ ಆಗೋಗಿದ್ದಾರೆ. ಜಾನ್ವಿಗೆ ಅದೇನು ಜ್ಞಾನೋದಯ ಆಯ್ತೋ ಏನೋ, ನಾನೇನಾದ್ರೂ ಹೊರಗೆ ಹೋದ್ರೆ ನನ್ನ ಅಣ್ಣ, ಫ್ರೆಂಡ್ಸು, ಅಮ್ಮ, ಮಗ ನನ್ನ ಬಗ್ಗೆ ಅದೆಷ್ಟು ತಪ್ಪು ತಿಳ್ಕೊಳ್ಳೋದಿಲ್ಲ, ಕೆಟ್ಟ ಹೆಸರು ತಗೊಂಡು ಹೊರಗಡೆ ಹೋದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಬಿಕ್ಕಿ ಬಿಕ್ಕಿ ಅತ್ರು. ಅಲ್ಲ, ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಏನಾದ್ರೂ ಅರ್ಥ ಆಗದಿರೋ ಭಾಷೆನಲ್ಲಿ ಹೇಳಿದ್ರ? ಅವರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಬುದ್ಧಿ ಬಂದಿರಲಿಲ್ಲ. ನಾಮಿನೇಟ್ ಆಗಿದ್ದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಮತ್ತೆ ನಿನ್ನೆ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗೆ ಬಿದ್ದಿದ್ರ ಫೀಲಿಂಗ್ ನಲ್ಲಿ ಅಶ್ವಿನಿ ಗೌಡ ಕೂಡ ಕಣ್ಣೀರಿಟ್ರು. ಇವರಿಬ್ಬರಿಗೆ ಇನ್ನೂ ಸರಿಯಾಗಿ ಪಾಠ ಕಲಿಸೋಕೆ ಎಲಿಮಿನೇಷನ್ ಅನ್ನೋ ಅಸ್ತ್ರ ತಯಾರಾಗಿದೆ. ಹಾಗಾಗಿ ಒಮ್ಮೆ ಎಲಿಮಿನೇಷನ್ ಶಾಕ್ ಅನ್ನ ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟು ಮತ್ತೆ ಕೂಲ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.